ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯ ಮೇಲಿರುವಂತ ದೇವಾಲಯ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಕಾಶಿ ವಿಶ್ವನಾಥನ ದರ್ಶನ ಪಡೆದ್ರೆ ಜನ್ಮದಲ್ಲಿ ಮೋಕ್ಷ ದೊರೆಯುತ್ತದ ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಜ್ಯೋತಿರ್ಲಿಂಗದಲ್ಲಿ ಒಂದಾದ ಶ್ರೀ ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗದ ಬಗ್ಗೆ ಒಂದಿಷ್ಟು ಮಾಹಿತಿ ಇಂದಿನ ವಿಡಿಯೋದಲ್ಲಿ. ಈ ಶ್ರೀ ಕಾಶಿಯಲ್ಲಿ ನೆಲೆಸಿರುವಂತ ಮಹಾದೇವನನ್ನು ವಿಶ್ವನಾಥ, ವಿಶ್ವೇಶ್ವರ ಅಂತಾನೂ ಕರೀತಾರೆ. ಈ ಕಾಶಿ ವಿಶ್ವನಾಥನ ದೇವಾಲಯದ ಪೌರಾಣಿಕವು ಪುರಾಣಗಳಲ್ಲಿ ಮಹಾಭಾರತದಲ್ಲೂ ಸಹ ಕಂಡು ಬರ್ತದೆ. ಹಿಂದೂಗಳ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿದೆ. ಇತಿಹಾಸದಲ್ಲಿ ಹಲವು ಬಾರಿ ದಾಳಿಕೋರರು ಈ ದೇವಾಲಯವನ್ನು ದಾಳಿ ಮಾಡಿದರು. ಆಗ ಇಂದೂರ್ನ ರಾಣಿಯಾದಂತ ಅಹಲ್ಯಬಾಯಿ ಹೋಳ್ಕರ್ ಅವರು ಈ ಕಾಶಿ ವಿಶ್ವನಾಥ ದೇವಾಲಯವನ್ನು ಮತ್ತೆ ಪುನರ್ ನಿರ್ಮಿಸಿದರು. ಈ ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಚಿನ್ನದ ಗೋಪುರವಿದ್ದು ಆ ಚಿನ್ನವನ್ನು ಪಂಜಾಬಿನ ಮಹಾರಾಜ ರಜತ್ ಸಿಂಗ್ ಅವರು ನೀಡಿದಂತ ಚಿನ್ನದ ದಾನವನ್ನು ಈ ದೇವಾಲಯದ ಗೋಪುರಕ್ಕೆ ಬಳಸಲಾಯಿತು. ಕಾಶಿಯಲ್ಲಿರುವಂತ ಸುತ್ತಮುತ್ತಲು ದೇವಾಲಯಗಳ ಇಲ್ಲಿ ಬಂದಂತ ಭಕ್ತರು ಪ್ರತಿಯೊಬ್ಬರು ಆ ದೇವಾಲಯಗಳಿಗೆ ಸಹ ಭೇಟಿ ನೀಡ್ತಾರೆ. ಕಾಶಿ ವಿಶ್ವನಾಥನ ದರ್ಶನದ ಜೊತೆಗೆ ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ ಹಾಗೂ ಕಾಲಭೈರವನ ದರ್ಶನ ಬಂದಂತ ಪ್ರತಿಯೊಬ್ಬ ಭಕ್ತರು ಪಡೆದುಕೊಳ್ತಾರೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ ನದಿಯ ಘಾಟ್ಗಳಿಗೆ ಕಾರಿಡಾರ್ಗಳನ್ನು ನಿರ್ಮಿಸಿ ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಕಾರಿಡಾರ್ ಯೋಜನೆಯನ್ನು ಉದ್ಘಾಟಿಸಿದರು. ಭಕ್ತಾದಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಗಂಗೆಯಿಂದ ನೇರವಾಗಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯಲು ಅನುಕೂಲ ಆಗ್ತದ. ಅಲ್ಲಿ ಭೇಟಿ ನೀಡುವಂತ ಪ್ರತಿಯೊಬ್ಬರು ಈ ಕ್ಷಣವನ್ನು ಮಿಸ್ ಮಾಡ್ಕೋಬಾರ್ದು. ಆ ದೋಣಿಗಳಿಗೆ ಎಷ್ಟು 200 ರೂಪಾಯಿ ಏನಿದೆ ಸುತ್ತಾಡಿಸ್ಕೊಂಡು ಬರ್ತಾರೆ. ಹಾಗೆ ಘಾಟ್ಗಳು ಹರಿಶ್ಚಂದ್ರ ಘಾಟ್ ಹಾಗೂ ಮಣಿಕರ್ಣಿಕಾ ಘಾಟ್ ಅನ್ನು ಸಹ ತೋರಿಸ್ತಾರೆ. ಗಂಗಾ ನದಿಯಲ್ಲಿನ ದೋಣಿಗಳ ಮೂಲಕ ಕಾಶಿಯನ್ನು ನೋಡುವುದೇ ಅದ್ಭುತಗಳಲ್ಲಿ ಅದ್ಭುತ. ಕಾಶಿ ದೇವಾಲಯವನ್ನಾಗಲಿ ಆ ಊರನ್ನಾಗಲಿ ನೋಡುವುದು ಮಾತ್ರ ತುಂಬಾನೇ ಅದ್ಭುತ ಕಾಣಿಸ್ತದ. ನೀವು ಒಂದ್ಸಲ ಯಾವಾಗಲಾದ್ರೂ ನೋಡಿ, ಈ ಚಿತ್ರದಲ್ಲಿ ನೀವು ನೋಡಬಹುದು. ನದಿಯ ಮಧ್ಯದಿಂದ ದೋಣಿಯ ಮೂಲಕ ಕಾಣುವ ಕಾಶಿನಾಥನ ದೃಶ್ಯವನ್ನು, ಆ ಊರಿನ ದೃಶ್ಯವನ್ನು ಹೇಳುವುದಕ್ಕಿಂತ ಕಣ್ತುಂಬಿಕೊಳ್ಳುವುದು ಆ ಭಾವನೆನೇ ತುಂಬಾ ದೊಡ್ಡದು ಅನಿಸ್ತದೆ. ಆ ನೋಡುವುದೇ ಒಂದು ಎಲ್ಲಿಲ್ಲದ ಒಂದು ದೊಡ್ಡ ಖುಷಿ. ಆ ಭಾವನೆಯನ್ನು ಹೇಳುವುದಕ್ಕಿಂತ ಕಣ್ತುಂಬಿಕೊಂಡು ಅನುಭವಿಸುವುದೇ ಒಂದು ದೊಡ್ಡ ಖುಷಿಯಲ್ಲಿ. ನಾವು ಓದೋದು ಶಿವರಾತ್ರಿ ಸಮಯದಲ್ಲಿ ಏನು ಹೋಗಿದ್ವಿ, ಆ ಅನುಭವವನ್ನಾಗ್ಲಿ ಅಥವಾ ನಮಗಾದ ಅನುಭವವನ್ನ ಪದಗಳಲ್ಲಿ ಹೇಳುವುದೇ ಬಹಳ ಕಮ್ಮಿ ಅನಿಸ್ತದ. ಮುಂದಿನ ವಿಡಿಯೋದಲ್ಲಿ ಕಾಶಿ ವಿಶ್ವನಾಥನ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ, ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಶ್ರೀ ಕಾಶಿ ವಿಶ್ವನಾಥನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.